ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ BCCIಯಿಂದ 1 ಕೋಟಿ ಕೊಡಬೇಕಾಗುತ್ತೆ. ಅಲ್ಲಿ ಕೆಪಾಸಿಟಿ ಇರೋದು 35,000 ಜನ. ಈ ಫ್ರೀ ಅಂದ ತಕ್ಷಣ 3 ಲಕ್ಷ ಬಂದಿದ್ದಾರೆ ಜನ. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಎಲ್ಲಿ ಬೇಕು? 1,000ಕ್ಕೆ ನಮ್ಮಲ್ಲಿರೋದು 1 ಪೊಲೀಸು. RCB ರಾಜ್ಯದ ಟೀಮ್ ಅಲ್ಲ, ಅಥವಾ ರಾಷ್ಟ್ರದ ಟೀಮ್ ಅಲ್ಲ. ಯಾವುದೋ ಒಂದು ಎಮೋಷನ್ಸಲ್ಲಿ, ಅಂದರೆ ಹರ್ಷೋದ್ಗಾರದಲ್ಲಿ ವಿಜಯೋತ್ಸವ ಮಾಡೋ ಸಂದರ್ಭದಲ್ಲಿ ಘಟನೆ ನಡೆದಿದೆ, ಆಗಬಾರ್ದಾಗಿತ್ತು. ಏನಾಗಿದೆ ಏನಾಗಿಲ್ಲ ಅನ್ನೋದು ಮುಖ್ಯಮಂತ್ರಿಗಳು ಹೇಳಬೇಕಾಗುತ್ತೆ. ನಾನು ಹೇಳೋ ತಪ್ಪು, ನಾನು ಇರಲಿಲ್ಲ ಊರಲ್ಲಿ, ರಾತ್ರಿನೇ ಬಂದಿದ್ದು. ಮತ್ತು ನಾನು ಇಷ್ಟೇ ಹೇಳೋದು, ಈ IPL ನಡೆಸ್ತಕ್ಕಂಥವರು ಕರೋಡಪತಿಗಳಲ್ಲ, ಸಾವಿರಾರು ಕೋಟಿ ಮಾಲೀಕರು. ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ BCCIಯಿಂದ 1 ಕೋಟಿ ಕೊಡಬೇಕಾಗುತ್ತೆ. ಕೊಡಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೀನಿ, ಸರ್ಕಾರಕ್ಕೂ ಒತ್ತಡ ಮಾಡ್ತೀನಿ. ಅವರು BCCIಯಿಂದ 1 ಕೋಟಿ ಕೊಡಿಸ್ಬೇಕಾಗತ್ತೆ. ಈಗ ವಿಧಾನಸೌಧ ಅಂದರೆ ಸರ್ಕಾರ, ಅದರ ಬಗ್ಗೆ ನಾನು ಇವಾಗೇನು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲರೂ ಸಹ ದುಃಖದಲ್ಲಿದ್ದಾರೆ. 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಕಳ್ಕೊಂಡವರ ಕುಟುಂಬಕ್ಕೆ ಅವರ ನಷ್ಟವನ್ನು ತಡ್ಕೊಳ್ಳಿಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ, ಧೈರ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ BCC ಅವರು 1 ಕೋಟಿ ಪ್ರತಿಯೊಬ್ಬರಿಗೂ ಸಹ ಕೊಡಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೇನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಹೇಳಿತ್ತಂತೆ ಬೇಡ ಇದು ಸೆಲೆಬ್ರೇಷನ್, ಯಾಕಂದ್ರೆ ಆಲ್ರೆಡಿ ಆ ದಿನ ರಾತ್ರಿ ಮಧ್ಯರಾತ್ರಿ ತನಕ ಬೆಳಿಗ್ಗೆ ತನಕ ಪೊಲೀಸರು ಡ್ಯೂಟಿ ಮೇಲೆ ಇದ್ದಾರೆ ಸೆಲೆಬ್ರೇಷನ್ ಕಂಟ್ರೋಲಿಗೆ. ನೆಕ್ಸ್ಟ್ ದಿನ ಮತ್ತೆ ಅದೇ ರೀತಿಯ ಈಗ ನಾನೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಸರ್ಕಾರ ಏನು ಮಾಡಿದೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾನು ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು ಇಲ್ಲ ಉಪಮುಖ್ಯಮಂತ್ರಿಗಳು ಇಲ್ಲ ಗೃಹ ಸಚಿವರು ಈ ಬಗ್ಗೆ ತಿಳುವಳಿಕೆ ಕೊಡಬೇಕಾಗತ್ತೆ. ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈಗ ಅಲ್ಲಿ ಕೆಪಾಸಿಟಿ ಇರೋದು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ. ನಾನು ಆ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಮೆಂಬರ್, ನಾನು ಕೂಡ. ಅಲ್ಲಿ ಕೆಪಾಸಿಟಿ ಇರೋದು 35,000 ಜನ. ಈ ಫ್ರೀ ಅಂದ ತಕ್ಷಣ 3 ಲಕ್ಷ ಬಂದಿದ್ದಾರೆ ಜನ. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಎಲ್ಲಿ ಬೇಕು? 1,000ಕ್ಕೆ ನಮ್ಮಲ್ಲಿರೋದು 1 ಪೊಲೀಸು. ಆದ್ದರಿಂದ ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆಗಿದೆ. ಅವರು ಹೊರಗಡೆ ಆದಾಗ ಒಳಗಡೆ ನಿಲ್ಲಿಸಬೇಕಾಗಿತ್ತು, ಸೆಲೆಬ್ರೇಷನ್ ಮಾಡೋರು ನಿಲ್ಲಿಸಬೇಕಾಗಿತ್ತು. ಆ ಕ್ರಿಕೆಟ್ ಫ್ಯಾನ್ಗಳು ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಕ್ರಿಕೆಟ್ ಸ್ಟೇಡಿಯಮ್ಮು ಅದು ಒಂದು ಪ್ರಕರಣ ದಾಖಲೆ ಮಾಡಿಕೊಂಡು ವರದಿ ಕೊಡಲಿಕ್ಕೆ ಸರ್ಕಾರಕ್ಕೆ ಸೂಚನೆ ಅಲ್ಲ, ಹೈಕೋರ್ಟ್ಗೆ ಎಲ್ಲ ರೀತಿಯ ಹಕ್ಕಿದೆ. ಸುಮೋಟೋ ಕೇಸ್ ಮಾಡ್ತಕ್ಕಂಥ, ಸ್ವಯಂ ಪ್ರೇರಿತವಾದಂಥ FIR ಮಾಡಲಿಕ್ಕೆ, ಕೇಸ್ ಮಾಡಲಿಕ್ಕೆ. ಅದೇ ಥರ ಎಲ್ಲದರಲ್ಲೂ ಮಾಡಿದ್ರೆ ಭಾಳ ಒಳ್ಳೆಯದು. ಅಲ್ಲ, ಪರಿಹಾರ ನಾನು ಮಾಡೋಕ್ಕಾಗಲ್ಲ, ನಾನು ಸರ್ಕಾರ ಅಲ್ಲ. ಅಮಾಯಕ ಸತ್ತಿದ್ದಾನೆ, ನಾನು ಅಲ್ಲಿ ಹೋಗ್ತೀನಿ. 11 ಜನಕ್ಕೆ ಸಾವಿಗೆ ಯಾರು ಹೊಣೆ ಅಂತ ಹೇಳಲಿಕ್ಕೆ ಅದು ಸರ್ಕಾರನೇ ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದು ಸರ್ಕಾರ ನಡೆಸಿದ್ದು ಕ್ರಿಕೆಟ್ ಅಲ್ಲ. ಇರಿ ಸೆಲೆಬ್ರೇಷನ್ ವಿಧಾನಸೌಧ ಹತ್ರ ಏನೂ ಆಗಿಲ್ಲ. ಘಟನೆ ಆಗಿರೋದು ಸ್ಟೇಡಿಯಂ ಹತ್ರ. ಸ್ಟೇಡಿಯಂ ಅವರು ನಡೆಸುವಾಗ ಸ್ವಲ್ಪ ಯೋಚನೆ ಮಾಡಿ ನಡೆಸಬೇಕಾಗುತ್ತೆ. ಅಮಾಯಕರು, ಸಣ್ಣ ಮಕ್ಕಳು, ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಬಹಳ ದುಃಖಕರವಾದ ಸಂಗತಿ ಇದು. ಅದನ್ನು ಗ್ರೌಂಡಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಮಾಡಬಹುದಾಗಿತ್ತು. ವಿಧಾನಸೌಧ ಕಳಿಸಿ ಅವರನ್ನು ಸನ್ಮಾನ ಮಾಡುವಂತ ಅವಶ್ಯಕತೆ ಅದನ್ನ ಇವತ್ತು ಮಾತಾಡೋದು ಬೇಡ, ಇನ್ನೊಂದು ದಿನ ಮಾತಾಡ್ತೀನಿ. ಅದಕ್ಕೇನು ತೊಂದರೆ ಇಲ್ಲ. ದುಃಖದಲ್ಲಿದ್ದಾರೆ ಎಲ್ಲರೂ. ನಾವು ಸಹ ಅವ್ರ ದುಃಖದ ಜೊತೆಗೆ ಭಾಗಿಯಾಗಿದ್ದೀವಿ. ದೇವರು ಅವ್ರಿಗೆ ಧೈರ್ಯ ಕೊಡಲಿ.